ಎಲ್ರಿಗೂ ನಮಸ್ಕಾರ. ಇವಾಗ ಒಂದು ಹೊಸ ವಿಷಯ, ಟಾಕ್ಸಿಕ್ ಟೀಸರ್ ಬಂತು ನಿನ್ನೆ. ಅದು ಟೀಸರು ಅಲ್ಲ, ಟ್ರೈಲರು ಅಲ್ಲ, ಆ ಯೂನಿಟ್ ಆಫ್ ಟಾಕ್ಸಿಕ್ ಅಂತ ಕರೆದ್ರು ಟೀಮ್ ಅವರು. ಎಲ್ಲ ಆಯಿತು. ಅದಾದಮೇಲೆ ದುರಂಧರ್ 2 ಬರ್ತಾ ಇದೆ ಮಾರ್ಚ್ 19 ಅಂತೆ. ಆ್ಯಂಡ್ ಆಲ್ಸೋ ಟಾಕ್ಸಿಕ್ ಕೂಡ ಮಾರ್ಚ್ 19 ಬರ್ತಾ ಇದೆ. ದುರಂಧರ್ ಮುಂದೆ ಟಾಕ್ಸಿಕ್ ನಿಲ್ಲುತ್ತಾ ಅನ್ನೋ ಒಂದಷ್ಟು ವಿಷಯ ಇಂಟರ್ನೆಟ್ಟಲ್ಲಿ ಹರಿದಾಡ್ತಾ ಇದೆ. ಝೀರೋ ಅಂತ ಒಂದು ಸಿನಿಮಾ ಶಾರುಖ್ ಖಾನ್ ಅವ್ರದ್ದು. ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಥಿಯೇಟ್ರು, ಮುಂಬೈಯಲ್ಲಿ ಒಂದು ಥಿಯೇಟ್ರು, ಫೇಮಸ್ ಥಿಯೇಟ್ರದು. ಆ ಥಿಯೇಟ್ರಲ್ಲಿ ಝೀರೋ ಮತ್ತು KGF ಎರಡು ಸಿನಿಮಾ ಹಾಕಿರ್ತಾರೆ. ಝೀರೋ ಬಂದ್ಬಿಟ್ಟು ಸುಮಾರು ಒಂದು 2-3 ಶೋ ಕೊಟ್ಟಿರ್ತಾರೆ. KGFಗೆ 1 or 2 ಶೋಸ್ ಮಾತ್ರ ಕೊಟ್ಟಿರ್ತಾರೆ. ಯಾಕೆ ಅಂತಂದರೆ ಶಾರುಖ್ ಖಾನ್ ನಮಗೆ ತುಂಬ ಇಂಪಾರ್ಟೆಂಟು, ಯಶ್ ಅಲ್ಲ ಅಂತ. KGF ಸಿನಿಮಾ ಪ್ರೇಕ್ಷಕರು ತಗೊಂಡಂಥ ರೀತಿಗೆ, ಆ ರೆಸ್ಪಾನ್ಸ್ಗೆ ಝೀರೋ ಸಿನಿಮಾಗೆ ಶೋನ ಕಡಿಮೆ ಮಾಡಿಬಿಟ್ಟು KGFಗೆ ಜಾಗ ಬಿಟ್ಕೊಟ್ಟಿದ್ರು. ಆಗಿನ ಕಾಲದಲ್ಲೇ ಬಿಡಲಿಲ್ಲ, ಇನ್ನು ಈಗಿನ ಕಾಲದಲ್ಲಿ ಬಿಡ್ತಾರಾ? ಅದು ಟಾಕ್ಸಿಕ್, ಟಾಪ್ ನಾಚ್ ಕ್ವಾಲಿಟಿ ಜೊತೆಗೆ ಬರ್ತಾ ಇರೋವಂಥ ಒಂದು ಕನ್ನಡದ ಸಿನಿಮಾ, ಹಾಲಿವುಡ್ ಮಟ್ಟಕ್ಕೆ ಮೇಕಿಂಗ್ ಇರುವಂಥ ಒಂದು ಸಿನಿಮಾ. ಅದು ರಾಕಿಂಗ್ ಸ್ಟಾರ್ ಯಶ್, ನ್ಯಾಷನಲ್ ಸ್ಟಾರ್. ಇಂಥ ಒಬ್ಬರು ಸಿನಿಮಾನ ಈಗ ದುರಂಧರ್ 2 ಬಂತು ಅಂತ ಅಂದ್ಬಿಟ್ಟು ಟಾಕ್ಸಿಕ್ ಸಿನಿಮಾನ ಯಾರೂ ನೆಗ್ಲೆಕ್ಟ್ ಮಾಡಲ್ಲ. ಬೇಕಾದರೆ ಐ ಥಿಂಕ್ ದೇ ಕ್ಯಾನ್ ಟ್ರೀಟ್ ಈಕ್ವಲ್ಲಿ. ಒಂದು ಕಡೆ ದುರಂಧರ್ ಆದರೆ ಒಂದು ಕಡೆ ಟಾಕ್ಸಿಕ್ ಅಂತ ಟ್ರೀಟ್ ಮಾಡಬಹುದೇನೋ. ಆದರೆ ಒಬ್ಬ ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿರುವ ನ್ಯಾಷನಲ್ ಸ್ಟಾರ್ ಆಗಿರುವಂತಹ, ಪ್ಯಾನ್ ಇಂಡಿಯನ್ ಸ್ಟಾರ್ ಆಗಿರುವಂತಹ ರಾಕಿಂಗ್ ಸ್ಟಾರ್ ಯಶ್ ಅವರನ್ನು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಲ್ಲ ಅನ್ನೋ ಒಂದು ಭರವಸೆ ನನಗಂತೂ ಇದೆ. ನಾನು ಸಾಕಷ್ಟು ಇವಾಗ ಟ್ರೋಲ್ ಪೇಜಸಲ್ಲೆಲ್ಲ ಬರ್ತಾ ಇದೆ. ಇನ್ನೊಂದು ಫನ್ನಿಯಾಗಿ ಹೇಳಬೇಕು ಅಂತಂದರೆ, ಆ ಕಾರ್ ಸೀನ್ ಇದೆಯಲ್ಲ ಟೀಸರ್, ಟಾಕ್ಸಿಕ್ ಟೀಸರಲ್ಲಿ ಆ ಬಾಂಬ್ ಪೆಟ್ಟಿಗೆನ ಪ್ರೆಸ್ ಮಾಡೋದಕ್ಕೆ ಅಂತ ಒಂದು ಸೀನ್ ಮಾಡಿದಾರಲ್ಲ, ಆ ಸೀನ್ನ ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾ ಇದ್ದಾರೆ. ಯಾವ ರೇಂಜಿಗೆ ಟ್ರೋಲ್ ಮಾಡ್ತಾ ಇದ್ದಾರೆ ಅಂತಂದರೆ, ಯಶ್ ಅವ್ರ ಲೈಫಲ್ಲೇ ಇಂಥ ಒಂದು ಟ್ರೋಲ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಪಾಸಿಟಿವ್ ಟ್ರೋಲ್ ಹೇಳ್ತಿರೋದು, ಫನ್ನಿಯಾಗಿ ಪಾಸಿಟಿವ್ ಟ್ರೋಲ್ ಮಾಡ್ತಾ ಇದ್ದಾರೆ. ಆ ಸೀನ್ಸ್ ಎಲ್ಲ ಏನಿದ್ರು ಡೈರೆಕ್ಟ್ರ್ ಹೆಂಗೆ ಮಾಡಿಸ್ತಾರೋ ಅವ್ರು ಹೇಳ್ದಂಗೆ ಒಬ್ಬ ಆ್ಯಕ್ಟ್ರ್ ಕೇಳಲೇಬೇಕು. ಅವನು ಎಂಥ ದೊಡ್ಡ ಆ್ಯಕ್ಟ್ರೇ ಆದ್ರೂ ಡೈರೆಕ್ಟ್ರ್ ಹೇಳ್ದಂಗೆ ಕೇಳಲೇಬೇಕು, ಆವಾಗಲೇ ಅವನು ಆ್ಯಕ್ಟರ್ ಆಗೋಕ್ಕೆ ಸಾಧ್ಯ. ಓಕೆನಾ? ಸೊ ಅದು ಯಶ್ ಅವ್ರ ಕೈಯಲ್ಲಿ ಇಲ್ಲ. ಆ ಸೀನ್ ಮಾಡಲ್ಲ ಅಂತಂದ್ರಂತೆ, ಬಟ್ ಏನೋ ಫೋರ್ಸ್ ಮಾಡಿ ಕಷ್ಟಪಟ್ಟು ಒಪ್ಪಿಸಿ ಆ ಸೀನ್ನ ಮಾಡಿಸಿದಾರಂತೆ. ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಆ ಸೀನ್ ಏನಕ್ಕೆ ಇಟ್ಟಿದ್ದಾರಲ್ಲಿ ಅಂತ. ಆ್ಯಂಡ್ ಆಲ್ಸೋ ಯಶ್ ಅವ್ರದ್ದು ಡಬಲ್ ಆ್ಯಕ್ಟಿಂಗ್ ಅಂತ ಒಂದು ವಿಷಯ ಬರ್ತಾ ಇದೆ. ಒಂದು ಬಾತ್ ಟಬ್ಬಲ್ಲಿ ಕುತ್ಕೊಂಡಿರ್ತಾರೆ, ಫುಲ್ಲು ಬ್ಲಡ್ ಎಲ್ಲ ಇರುತ್ತೆ, ಇಲ್ಲಿ ಹಿಂದೆಗಡೆ ಟ್ಯಾಟೂ ಇರುತ್ತೆ. ಆದರೆ ನಿನ್ನೆ ರಿಲೀಸ್ ಆದಂಥ ಟಾಕ್ಸಿಕ್ ಟೀಸರಲ್ಲಿ ಬೆನ್ನ ಹಿಂದೆಗಡೆ ಯಾವ ಟ್ಯಾಟೂನು ಇರಲಿಲ್ಲ. ಇದೇನಾದರೂ ಡಬಲ್ ಆ್ಯಕ್ಟಿಂಗ ಏನು ಇರ್ತಾ ಅನ್ನೋದನ್ನು ಸಿನಿಮಾ ರಿಲೀಸ್ ಆದಮೇಲೆ ನೋಡೋಣ. ಆ್ಯಂಡ್ ಈಗ ದೊಡ್ಡ ಕ್ವಶನ್ ಆಗಿರೋದು, ಮಾರ್ಚ್ 19 ದುರಂಧರ್ ಬರ್ತಾ ಇದೆ, ಮಾರ್ಚ್ 19 ಟಾಕ್ಸಿಕ್ ಬರ್ತಾ ಇದೆ. ದುರಂಧರ್ಗಿಂತ ಟಾಕ್ಸಿಕ್ ದೊಡ್ಡದಾ? ಟಾಕ್ಸಿಕ್ಗಿಂತ ದುರಂಧರ್ ದೊಡ್ಡದಾ? ನೋ, ಆ ಥರ ಏನೂ ಇಲ್ಲ. ಈ ಥರ ನೀವೇನಾದರೂ ಯಶ್ ಅವ್ರನ್ನ ಕೇಳಿದ್ರೆ ಒಂದು ಬೈ ಚಾನ್ಸ್, ಇದಕ್ಕೆ ಮುಂಚೆನೂ KGF ಚಾಪ್ಟರ್ 2 ಮತ್ತು ಯಾರಪ್ಪ ತಳಪತಿ ವಿಜಯ್ ಅವ್ರದ್ದೊಂದು ಸಿನಿಮಾ ಬಂತು ಬೀಸ್ಟ್ ಅಂತ. ಬೀಸ್ಟು ವರ್ಸಸ್ ರಾಕಿಂಗ್ ಸ್ಟಾರ್ ಯಶ್ ಅವರ KGF ಚಾಪ್ಟರ್ 2 ಅಂತ ಬಂದಾಗ ಆ ಕ್ವಶನ್ನ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ಕೇಳಿದಾಗ ಅವ್ರು ಹೇಳಿದ ಒಂದೇ ಮಾತು, ಎರಡೂ ಸಿನಿಮಾನ ಸೆಲೆಬ್ರೇಟ್ ಮಾಡಿ, ಎರಡೂ ಸಿನಿಮಾನೇ. ನಾವು ಅವ್ರಿಗಿಂತ ದೊಡ್ಡವರಾಗಬೇಕಂತ ನಮಗೂ ಇಲ್ಲ. ಅವರು ಒಬ್ಬ ಸ್ಟಾರು, ನಾನು ಒಬ್ಬ ಸ್ಟಾರು, ಒಂದು ಪ್ಯಾನ್ ಇಂಡಿಯನ್ ಸಿನಿಮಾ ಮಾಡಿದ್ದೀವಿ. ಜನ ಹೆಂಗೆ ತಗೋತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ನಾವು ದೊಡ್ಡವರು ಚಿಕ್ಕವರು ಅಂತ ಹೇಳಲ್ಲ. ಇಲ್ಲ, ಈ ಥರದೊಂದು ಆನ್ಸರ್ ಕೊಟ್ಟಿದ್ರು ಅವರು. ಸೊ ಈಗಲೂ ಅದೇ ಆನ್ಸರ್ ಕೊಡ್ತಾರೆ. ದುರಂಧರ್ ಒಂದು ಸಿನಿಮಾನೇ, ಟಾಕ್ಸಿಕ್ ಕೂಡ ಒಂದು ಸಿನಿಮಾನೇ. ದುರಂಧರ್ ಇನ್ಫ್ಯಾಕ್ಟ್ ತುಂಬ ದೊಡ್ಡ ಮಟ್ಟಕ್ಕೆ ಹಿಟ್ಟಾಗಿರೋವಂಥ ಅದು ಒಂದು ಮ್ಯೂಸಿಕ್ ಇದೆಯಲ್ಲ, ಒಂಥರ ಅರೇಬಿಕ್ ಮ್ಯೂಸಿಕ್ ಇದೆಯಲ್ಲ, ಅದು ಒಂಥರ ಚೆನ್ನಾಗಿದೆ. ಆ್ಯಂಡ್ ತುಂಬ ದೊಡ್ಡ ಮಟ್ಟಕ್ಕೆ ವೈರಲ್ ಆಗ್ತಾ ಇದೆ ಮ್ಯೂಸಿಕ್ಕು, ವಿತ್ ರೀಲ್ಸಲ್ಲೆಲ್ಲ ತುಂಬಾ ಹೆಸರು ಮಾಡ್ತಾ ಇದೆ. ಆ್ಯಂಡ್ ಒಳ್ಳೆ ಸಿನಿಮಾ ಕೂಡ ಹೌದಂತೆ. ನಾನು ನೋಡಿಲ್ಲ ದುರಂಧರ್. ಯೂಶ್ವಲಿ ಬೇರೆ ಭಾಷೆ ಸಿನಿಮಾಗಳನ್ನ ಅಷ್ಟಾಗಿ ನೋಡಲ್ಲ. ಸ್ಪೈ, ಇಂಡಿಯನ್ ಸ್ಪೈ, ಪಾಕಿಸ್ತಾನಲ್ಲಿ ಸಮಥಿಂಗ್ ಈ ಥರದೊಂದು ಸಬ್ಜೆಕ್ಟ್ ಅಂತ ಕೇಳ್ಪಟ್ಟೆ. ನನಗೆ ಗೊತ್ತಿಲ್ಲ ನೀಟಾಗಿ ಏನು ಅಂತ, ಬಟ್ ಹೇಳ್ತಾ ಇದ್ದೀನಿ ಅಷ್ಟೇ. ದುರಂಧರ್ ಕೂಡ ಚೆನ್ನಾಗಿದೆಯಂತೆ. ಚೆನ್ನಾಗಿರೋ ಸಿನಿಮಾನ ಜನ ಅದನ್ನು ನೋಡ್ತಾರೆ, ಇದನ್ನು ನೋಡ್ತಾರೆ. ಟಾಕ್ಸಿಕ್ ವರ್ಸಸ್ ದುರಂಧರ್ ಬೇಡ, ದುರಂಧರ್ ಆ್ಯಂಡ್ ಟಾಕ್ಸಿಕ್ ಹಿಂಗೆ ನೋಡಿದ್ರೆ ಒಳ್ಳೆಯದೇ ಅಂತ ನನಗನ್ಸುತ್ತೆ. ನಿಮ್ಮ ಒಪಿನಿಯನ್ ದಯವಿಟ್ಟು ಕಮೆಂಟ್ ಮಾಡ್ತಾ ಹೇಳ್ತೀವಿ. ಯಾಕೆಂದರೆ ಒಬ್ಬ ಹೀರೋ ತನ್ನ ಫ್ಯಾನ್ಸ್ಗೆ ಇನ್ನೊಬ್ಬ
ನಟನ್ನ ಅಥವಾ ಇನ್ನೊಬ್ಬ ನಟನ ಫ್ಯಾನ್ಸ್ನ ಹರ್ಟ್ ಮಾಡಿದ್ರೆ ನನಗೆ ಹರ್ಟ್ ಮಾಡ್ದಂಗೆ ಅಂತ ಯಶ್ ಅವರು ಹೇಳ್ಕೊತಾರೆ. ಅಂಥದ್ರಲ್ಲಿ ದುರಂಧರ್ ವರ್ಸಸ್ ಟಾಕ್ಸಿಕ್ ಅಂತ ಯಶ್ ಅವ್ರು ಹೇಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.